Hello students, today let's discuss about the dynamic memory allocation. So what is dynamic memory allocation? So memory allocation during run time, ಅದಕ್ಕೆ ನೀವು dynamic memory allocation ಅಂತ ಅಂತೀರಾ. ಅಂದ್ರೆ ನೀವು ಪ್ರೋಗ್ರಾಮ್ ರನ್ ಮಾಡುವಾಗ ಸಮ್ ಅಡಿಷನಲ್ ಮೆಮೊರಿನ ಆಡ್ ಮಾಡೋದಕ್ಕೆ ನೀವೇನಂತೀರಾ ಡೈನಮಿಕ್ ಮೆಮೊರಿ ಅಲೋಕೇಶನ್ ಮೀನ್ಸ್ the process of allocating a memory during runtime ಅದಕ್ಕೆ ಡೈನಮಿಕ್ ಮೆಮೊರಿ ಅಲೋಕೇಶನ್ ಅಂತ ಅಂತೀರಾ. ಸೊ ನೀವು ಅಲೋಕೇಟ್ ಮಾಡ್ಬೋದು ಅಥವಾ ಡಿಅಲೋಕೇಟ್ ಆಫ್ಟರ್ ಪರ್ಫಾರ್ಮಿಂಗ್ ದ ಆಪರೇಷನ್ ಯು ಕ್ಯಾನ್ ಡಿಅಲೋಕೇಟ್ ದ ಮೆಮೊರಿ. ಸೊ ಅಲೋಕೇಶನ್ ಮತ್ತೆ ಡಿಅಲೋಕೇಶನ್ ಎರಡು ಯಾವುದರಿಂದ ಆಗುತ್ತೆ? ಬೈ ಕ್ಯಾರಿಡ್ ಔಟ್ ಬೈ ಲೈಬ್ರರಿ ಫಂಕ್ಷನ್. ಸೊ ನೀವು ಒಂದು ಹೆಡರ್ ಫೈಲ್ ಇದೆ std lib.h ಅಂತ. ಸೊ std ಲೈಬ್ರರಿ ಫಂಕ್ಷನ್ ಅಂತ. ಸೊ ಅದನ್ನ ಯೂಸ್ ಮಾಡಿದಾಗ ನೀವು ಈ ಫಂಕ್ಷನ್ಸ್ ನ ಯೂಸ್ ಮಾಡ್ಬೋದು. ಸೊ ಮೆಮೊರಿ ಅಲೋಕೇಟ್ ಮಾಡೋಕ್ಕೆ ಮತ್ತೆ ಡಿಅಲೋಕೇಟ್ ಮಾಡೋಕ್ಕೆ ಲೈಬ್ರರಿ ಫಂಕ್ಷನ್ಸ್ ನ ಯೂಸ್ ಮಾಡ್ತೀರಾ. ಯಾವ್ಯಾವ ಲೈಬ್ರರಿ ಫಂಕ್ಷನ್ಸ್ ಅಂದ್ರೆ ಮೆಲಾಕ್, ಕೆಲಾಕ್, ರಿಅಲಾಕ್, ಫ್ರೀ ಅಂತ ಅಂತೀವಿ. ಸೊ ಫಸ್ಟ್ ಒನ್ ಮೆಲಾಕ್ ನೋಡೋಣ, ಹೆಂಗೆ ಅಲೋಕೇಟ್ ಮಾಡ್ತೀರಾ ನೀವು ಅಂತ. ಸೊ ಮೆಲಾಕ್, ಸೊ ಮೆಲಾಕ್ ಅಂದ್ರೆ ಏನು? ಮೆಮೊರಿ ಅಲೋಕೇಶನ್ ಅಂತ ನೇಮೇ ಹೇಳ್ತಿದೆ. ಎಂ ಅಂದ್ರೆ ಮೆಮೊರಿ, ಅಲಾಕ್ ಅಂದ್ರೆ ಅಲೋಕೇಶನ್. ಸೊ ಮೆಮೊರಿ ಅಲೋಕೇಶನ್ಗೆ ನಾವು ಮೆಲಾಕ್ ಅಂತ ಅಂತೀವಿ. ಸೊ ಸಿಂಟ್ಯಾಕ್ಸ್ ಹೆಂಗಿರುತ್ತೆ ನೋಡೋಣ. ಸೊ ಸಿಂಟ್ಯಾಕ್ಸ್ ಫಾರ್ ಮೆಲಾಕ್ PTR ಯಾವ್ದಾದ್ರು ಒಂದು ವೇರಿಯಬಲ್ ಟೈಪ್ ಅಷ್ಟೇ. ಸೊ ಕ್ಯಾಸ್ಟ್ ಟೈಪ್ ಸ್ಟಾರ್ ಮೆಲಾಕ್ ಬೈಟ್ ಸೈಜ್ ಅಂತ ಅಂತೀವಿ. ಸೊ ಬೈಟ್ ಸೈಜ್. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್ ಫಾರ್ ಮೆಮೊರಿ ಅಲೋಕೇಶನ್. PTR is equal to cast type and then ಮೆಲಾಕ್ ಬೈಟ್ ಸೈಜ್. ಎಷ್ಟು ಬೈಟ್ ನೀವು ಮೆಮೊರಿ ಅಲೋಕೇಟ್ ಮಾಡಬೇಕು ಅಂತ. ಸೊ ಇದಕ್ಕೆ ಏನಂತೀರಾ? ಮೆಮೊರಿ ಅಲೋಕೇಶನ್ ಸಿಂಟ್ಯಾಕ್ಸ್. ಸೊ ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ PTR ಕ್ಯಾಸ್ಟ್ ಟೈಪ್ ಅಂದ್ರೆ ಡೇಟಾ ಟೈಪ್, ಯಾವ ಟೈಪ್ ಆಫ್ ಡೇಟಾ ನೀವು ಅಲೋಕೇಟ್ ಮಾಡ್ತಿರೋದು ಅಂತ. So consider int. Int means integer ಅಂತ. So malloc ಫಾರ್ ಎಕ್ಸಾಂಪಲ್ 100ಗೆ ನೀವು ಅಲೋಕೇಟ್ ಮಾಡಬೇಕಾಗುತ್ತೆ. ಅಂದ್ರೆ 100 ಇಂಟಿಜರ್ಸ್ಗೆ ಅವಾಗ ಏನ್ ಮಾಡ್ತೀರಾ? 100 ಇಂಟು ಸೈಜ್ ಆಫ್ ಇಂಟ್ ಅಂತ ಕೊಡ್ತೀರಾ. 100 ಇಂಟು ಸೈಜ್ ಆಫ್ ಇಂಟ್. ಸೊ ನೋಡಿದ್ರೆ PTR is equal to int star ಅಂದ್ರೆ ಡೇಟಾ ಟೈಪ್ ಕೊಡ್ತೀರಾ, ಯಾವ ಡೇಟಾ ಟೈಪ್ಗೆ ನೀವು ಮೆಮೊರಿ ಅಲೋಕೇಟ್ ಮಾಡ್ತಿರೋದು ಅಂತ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಇಂಟೀಜರ್ಸ್ ನ ಆಡ್ ಮಾಡ್ಬೇಕು ಯಾವಾಗ? ಡ್ಯೂರಿಂಗ್ ರನ್ ಟೈಮ್ ಅಲ್ಲಿ. ಅದಕ್ಕೆ ಇಂಟ್ ಸ್ಟಾರ್ ಮೆಲಾಕ್. ಮೆಲಾಕ್ ಅಂದ್ರೆ ಏನು? ಮೆಮೊರಿ ಅಲೋಕೇಶನ್. ಮತ್ತೆ ಎಷ್ಟು ಇಂಟೀಜರ್ ನ ನೀವು ಆಡ್ ಮಾಡ್ತಾ ಇದೀರಾ ಅಂತ. ಫಾರ್ ಎಕ್ಸಾಂಪಲ್ 100 ಇಂಟು ಸೈಜ್ ಆಫ್ ಇಂಟ್. ಸೈಜ್ ಆಫ್ ಇಂಟ್ ಎಷ್ಟು? 2 ಬೈಟ್ಸ್ ಅಲ್ವಾ? ಸೊ 2 ಇಂಟು 100 ಎಷ್ಟು? ಇಟ್ ವಿಲ್ ಅಲೋಕೇಟ್ 200 bytes of memory. Okay, it will allocate the 200 bytes of memory. So this is the syntax to allocate the memory. So cast type means int star, malloc means memory allocation. ಎಷ್ಟು ಫಾರ್ ಎಕ್ಸಾಂಪಲ್ ನಿಮಗೆ 50 ಇಂಟಿಜರ್ಸ್ ಅಷ್ಟೇ ಆಡ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಗಿವ್ 50 ಅಥವಾ 10 ಎಷ್ಟಾದ್ರೂ ಕೊಡ್ಬೋದು. ನಾನು ಎಕ್ಸಾಂಪಲ್ 100 ತೊಗೊಂಡಿನಿ. 100 ಇಂಟು ಸೈಜ್ ಆಫ್ ಇಂಟ್. ಓಕೆ, ಅಂದ್ರೆ ಸೈಜ್ ಆಫ್ ಇಂಟ್ ಎಷ್ಟು? 2 ಬೈಟ್ಸ್. 2 ಇಂಟು 100 200 ಬೈಟ್ಸ್ ಆಫ್ ಮೆಮೊರಿ ಅಲೋಕೇಟ್ ಆಗುತ್ತೆ ಇದು ಕೊಟ್ಟಾಗ. ಸೊ ನೀವು ಅಂದ್ರೆ ರನ್ ಟೈಮ್ ಅಂದ್ರೆ ಪ್ರೋಗ್ರಾಮ್ ರನ್ ಮಾಡುವಾಗ ನೀವು 200 ಬೈಟ್ಸ್ ಆಫ್ ಮೆಮೊರಿನ ಆಡ್ ಮಾಡಿದ್ರಿ. ಅದಕ್ಕೆ ನೀವು ಡೈನಮಿಕ್ ಮೆಮೊರಿ ಅಲೋಕೇಶನ್ ಅಂತ ಅಂತೀವಿ. ಸೊ ಒಂದು ಪ್ರೋಗ್ರಾಮ್ ನೋಡೋಣ. ಪ್ರೋಗ್ರಾಮ್ ಫಾರ್ ಡೈನಮಿಕ್ ಅಲೋಕೇಶನ್ ಮೆಮೊರಿ ಯೂಸಿಂಗ್ ಮೆಲಾಕ್. So program to explain dynamic memory allocation DMA ಅಂತ ಬರೀತೀನಿ using malloc. Okay, hash include stdio.h and then hash include ಮೆಲಾಕ್ ಯೂಸ್ ಮಾಡಬೇಕು ಅಂದ್ರೆ ಲೈಬ್ರರಿ ಫಂಕ್ಷನ್ ಅದು. ಅದಕ್ಕೆ ನಾವೇನು ಯೂಸ್ ಮಾಡಬೇಕು?
std lib dot h. ಓಕೆ, ಸೊ ಒಂದು ಮೇನ್ ಮಾಡ್ತೀರಾ void memory allocation for a variable using malloc. ಸೊ ಇದೊಂದು ಫಂಕ್ಷನ್ ಕಾಲ್ ಮಾಡಿದ್ರಿ ನೀವು. ಓಕೆ, ಸೊ ಫಂಕ್ಷನ್ ಕಾಲ್ ಮಾಡಿದ್ರಿ. ನೆಕ್ಸ್ಟ್ ಇಸ್ void main. ಸೊ void main ಅಲ್ಲಿ ಏನು ಬರೀತೀರಾ, ಕ್ಲಿಯರ್ ಸ್ಕ್ರೀನ್ and then printf memory allocation for single variable using malloc. And then function, ಇಲ್ಲಿ ಏನು ಫಂಕ್ಷನ್ ನೀವು ಡಿಕ್ಲೇರ್ ಮಾಡಿದ್ರೆ ಫಂಕ್ಷನ್ ಕಾಲ್ ಮಾಡ್ತೀರಾ. ಮೆಮೊರಿ ಅಲೋಕೇಶನ್ ಫಾರ್ ಎ ವೇರಿಯಬಲ್ ಯೂಸಿಂಗ್ malloc ಅಂತ ಫಂಕ್ಷನ್ ನ ಕಾಲ್ ಮಾಡ್ತೀರಾ. and then get ch. so close. so see here, first ಏನು ಮಾಡಿದಿರಾ, hash include stdio.h and then hash include std library.h. ಲೈಬ್ರರಿ ಏನಕ್ಕೆ, malloc ಫಂಕ್ಷನ್ ಯೂಸ್ ಮಾಡಿದಿರಾ ಇಲ್ಲಿ, ಅದಕ್ಕೆ ನೀವು std lib.h ತಗೊಂತೀರಾ. ಸೊ and then ಒಂದು ಫಂಕ್ಷನ್ ಕಾಲ್ ಮಾಡ್ಕೊಂಡಿದ್ರೆ ಏನಂತ, void memory allocation for a variable. ಅಂದ್ರೆ ಒಂದು ವೇರಿಯಬಲ್ಗೆ ನೀವು ಅರೇಗಲ್ಲ, ಜಸ್ಟ್ ಒಂದು ವೇರಿಯಬಲ್ಗೆ ನೀವು ಮೆಮೊರಿ ಅಲೋಕೇಟ್ ಮಾಡ್ತೀರಾ ಯೂಸಿಂಗ್ malloc ಅಂತ. ಸೊ ಅಗೇನ್ void main ಅಲ್ಲಿ ಏನಂತ ಪ್ರಿಂಟ್ ಆಗುತ್ತೆ, ಫಸ್ಟ್ ಮೆಮೊರಿ ಅಲೋಕೇಶನ್ ಫಾರ್ ಸಿಂಗಲ್ ವೇರಿಯಬಲ್ ಯೂಸಿಂಗ್ malloc ಅಂತ ಪ್ರಿಂಟ್ ಆಗುತ್ತೆ. ಅಂಡ್ ದೆನ್ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಇದು ಅರ್ಥ ಆಯ್ತಲ್ಲ ಇದಿಷ್ಟು. ಸೊ ಫಸ್ಟ್ ಒಂದು ಲೈನ್ ಮಾತ್ರ ಪ್ರಿಂಟ್ ಆಗುತ್ತೆ, ಏನಂತ, ಮೆಮೊರಿ ಅಲೋಕೇಶನ್ ಫಾರ್ ಸಿಂಗಲ್ ವೇರಿಯಬಲ್ ಯೂಸಿಂಗ್ malloc ಅಂತ. ಅಂಡ್ ದೆನ್ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಈ ಫಂಕ್ಷನ್ ಒಳಗಡೆ ಕೋಡ್ ಇರುತ್ತೆ, ಅದ್ ನೆಕ್ಸ್ಟ್ ಬರೀತೇನೆ. ಸೊ ಅಂಡ್ ದೆನ್ ಗೆಟ್ ch ಕ್ಲೋಸ್ ಅಷ್ಟೇ. ಸೊ ಈ ಫಂಕ್ಷನ್ ಕಾಲ್ ಆದ ತಕ್ಷಣ, ಮೆಮೊರಿ ಅಲೋಕೇಶನ್ ಅಂದ ತಕ್ಷಣ ಇದು ಕಾಲ್ ಆಗುತ್ತೆ. ಸೊ ಅದರಲ್ಲಿ ಏನ್ ಕೋಡ್ ಇರುತ್ತೆ ನೋಡೋಣ. ಸೊ ಮೆಮೊರಿ ಅಲೋಕೇಶನ್, ಸೊ ಈ ಫಂಕ್ಷನ್ ಒಳಗಡೆ ಫಾರ್ ಎ ವೇರಿಯಬಲ್ ಯೂಸಿಂಗ್ malloc, ಸೊ ಫ್ಲೋಟ್ ಸ್ಟಾರ್ ptr ಅಂತ ಕೊಟ್ಟಿದ್ದೀನಿ. ಸೊ ಸ್ಟಾರ್ ptr ಫ್ಲೋಟ್ ಅಂದ್ರೆ ಒಂದು ವೇರಿಯಬಲ್, ಪಾಯಿಂಟರ್ ವೇರಿಯಬಲ್ ನ ನಾವು ಡಿಕ್ಲೇರ್ ಮಾಡ್ಕೊಂಡ್ರಿ. ಅಂಡ್ ದೆನ್ ಇಲ್ಲಿ ಅಲೋಕೇಟ್ ಮಾಡ್ತಿದ್ರೆ ಏನಕ್ಕೆ, ಒಂದು ವೇರಿಯಬಲ್ಗೆ ನೀವು ಅಲೋಕೇಟ್ ಮಾಡ್ತಿದ್ರ ಮೆಮೊರಿನ, ಏನಂತ ತಗೊಳುತ್ತೆ, ಸೊ ಫ್ಲೋಟ್ ಸ್ಟಾರ್ ಅಂದ್ರೆ ಕ್ಯಾಸ್ಟ್ ಟೈಪ್ ಏನು ಅಲ್ಲಿ ಇಂಟ್ ತಗೊಂಡಿದ್ದೆ, ಇಲ್ಲೇನಿದೆ ಫ್ಲೋಟ್. ಸೊ ಫ್ಲೋಟ್ ಸ್ಟಾರ್ malloc. ಸೊ ಎಷ್ಟಕ್ಕೆ ನೀವು ಅಲೋಕೇಟ್ ಮಾಡ್ತಿದ್ರ, ಫಾರ್ ಎ ಸಿಂಗಲ್ ವೇರಿಯಬಲ್ ಅಂದ್ರೆ ಒಂದು ವೇರಿಯಬಲ್ ಮಾತ್ರ. ಅಂಡ್ ದೆನ್ ಇಂಟು ಸೈಜ್ ಆಫ್ float. okay, in this way you are allocating the memory. so and then if ptr float is equal to null ಇದ್ರೆ ಏನಾಗ್ತದೆ, printf so memory not allocated ಅಂತ, memory not allocated. ಸೊ ಎಲ್ಸ್ ಇಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಪಾರ್ಟ್ ಅಲ್ಲಿ ಏನಿರುತ್ತೆ, printf enter float number so scanf percentage of so ptr float. ptr float. So next
ಬರ್ತೀನಿ ನೆಕ್ಸ್ಟ್ ಕಾಣಲ್ಲ ಕೆಳಗೆ. ಸೊ ನೆಕ್ಸ್ಟ್ ಏನಿದೆ printf entered number percentage of and its location is percentage d backslash n. So star ptr float and then ptr float. So next free of ptr float. So this is the program. So see here first ಏನು ಮಾಡಿದ್ರ ಫಂಕ್ಷನ್ void main ಅಲ್ಲಿ ಫಂಕ್ಷನ್ ಕಾಲ್ ಆದ ತಕ್ಷಣ ಇಲ್ಲಿ ಬರುತ್ತೆ void memory allocation for a variable using malloc ಅಂತ. ಸೊ float ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂತಿದ್ರ, ಪಾಯಿಂಟರ್ ವೇರಿಯಬಲ್ ನ. ಪಾಯಿಂಟರ್ ಮೀನ್ಸ್ ಇಟ್ ವಿಲ್ ಕಂಟೈನ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಅಂತ. ಸೊ ಸ್ಟಾರ್ ptr float. ಸೊ ಇಲ್ಲಿ ಅಲೋಕೇಟ್ ಮಾಡ್ತಾ ಇದೀರಾ ಏನಕ್ಕೆ, ptr float ಗೆ ಅಲೋಕೇಟ್ ಮಾಡ್ತಿದ್ರ ಏನಂತ, float star malloc. So malloc means memory allocation, allocating a memory for single variable. So 1 into size of float. So ಇವಾಗ ಏನಾಯ್ತು, ptr float is equal to 4 ಆಯ್ತು, 4 bytes of memory. ಯಾಕೆ ಹೇಳ್ರಿ, size of float ಎಷ್ಟು 4. So 4 into 1 ಏನಾಯ್ತು 4 ಆಯ್ತು. ಸೊ ಇಲ್ಲಿ ptr ಅಂತ ಮಾತ್ರ ತಗೋಣ, ptr float ಬೇಡ. ಸೊ ptr is equal to ಏನಾಯ್ತು, ptr is equal to 4 ಆಯ್ತು. ಸೊ see here if ptr is equal to ನಲ್ಲ ಚೆಕ್ ಮಾಡ್ರಿ. ptr ವ್ಯಾಲ್ಯೂ ಏನಿದೆ 4 equal to null means 0. ಸೊ if it is 0 means memory not allocated ಅಂತ ಬರುತ್ತೆ. ಬಟ್ ನಮಗೇನಾಗಿದೆ else part ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ, enter float number. ಒಂದ್ ಯಾವ್ದಾದ್ರು ಫ್ಲೋಟ್ ನಂಬರ್ ನ ನೀವು ಎಂಟರ್ ಮಾಡಿ. ಸೊ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, ಎಂಟರ್ ಫ್ಲೋಟ್ ನಂಬರ್ ಅಂತ ಬರುತ್ತೆ. ಸೊ ನೀವು ಯಾವುದೋ ಒಂದು ಫ್ಲೋಟ್ ನಂಬರ್ ನ ಕೊಡ್ತೀರಾ, ಏನಂತ 23.9 ಅಂತ ಕೊಡ್ತೀರಾ. ಸೊ ಅದು ಯಾವ ವೇರಿಯಬಲ್ ಗೆ ರೀಡ್ ಆಗುತ್ತೆ, ptr float ಗೆ. ಸೊ ಇವಾಗ ptr is equal to 4, ptr float ಎಷ್ಟು, ನೀವು ಎಷ್ಟು ಕೊಟ್ಟಿದ್ರ 23.9. ಓಕೆ, ಸೊ ಇದು ರೀಡ್ ಆಯ್ತು. ರೀಡ್ ಆದ್ಮೇಲೆ ಏನಂತ ಪ್ರಿಂಟ್ ಆಗುತ್ತೆ, ಎಂಟರ್ಡ್ ನಂಬರ್. ಫಾರ್ ಎಕ್ಸಾಂಪಲ್ ಇದು ಅಳಿಸ್ತೀನಿ. ಸೊ ಔಟ್ಪುಟ್ ಏನ್ ಬರುತ್ತೆ, ಸೊ ಎಂಟರ್ ಫ್ಲೋಟ್ ನಂಬರ್ ನೀವೇನ್ ಕೊಟ್ರಿ 23.9, ಅದು ಯಾವ ವೇರಿಯಬಲ್ ಗೆ ರೀಡ್ ಆಯ್ತು, ptr float. ಅದಾದ ತಕ್ಷಣ ಏನಂತ ಪ್ರಿಂಟ್ ಆಗುತ್ತೆ, ಎಂಟರ್ಡ್ ನಂಬರ್. ಎಂಟರ್ಡ್ ನಂಬರ್ ಈಸ್ percentage f. percentage f ಅಂದ್ರೆ ಸ್ಟಾರ್ ptr float. ಸೊ ಸ್ಟಾರ್ ptr float ಅಂದ್ರೆ ಏನು, ಇಟ್ ವಿಲ್ ಕಂಟೈನ್ ದ ಅಡ್ರೆಸ್ ಆಫ್ ದ ವೇರಿಯಬಲ್. ಸೊ ಸರಿ, ಡಿರೆಫರೆನ್ಸ್ ಆಪರೇಟರ್. ಸ್ಟಾರ್ ಮೀನ್ಸ್ ಇಟ್ ವಿಲ್ ಕಂಟೈನ್ ದ ವ್ಯಾಲ್ಯೂ. ಸೊ ವ್ಯಾಲ್ಯೂ ಅಂದ್ರೆ ಏನು, 23.9. ಸೊ and its location is star ptr float. ptr float means it will contain the address of another variable ಅಲ್ವಾ. ಸೊ ಸ್ಟಾರ್ ಅಂದ್ರೆ ನಾನು ಹೇಳಿದೆ, ಸ್ಟಾರ್ ಇದ್ರೆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, ಸ್ಟಾರ್ ಇಲ್ಲ ಅಂದ್ರೆ ಅಡ್ರೆಸ್. ಸೊ ವಾಟ್ ಇಸ್ ದ ಅಡ್ರೆಸ್, ಸಮಥಿಂಗ್ 2792 ಅಂತ ಏನೋ ಪ್ರಿಂಟ್ ಆಗುತ್ತೆ. ಓಕೆ, ಅಂಡರ್ಸ್ಟುಡ್. ಫಸ್ಟ್ ಯು ಆರ್ allocating the memory by using like this. So ptr is equal to float star malloc. So ಇದು ಅಷ್ಟು, ptr is equal to float star malloc 1 into size of float. ಅವಾಗ ptr ಏನಾಗುತ್ತೆ 4 ಆಗುತ್ತೆ, ptr float 23.9. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಸ್ಟಾರ್ ಅಂತ ಕೊಟ್ರೆ ಏನು, ಇಟ್ ವಿಲ್ ಕಂಟೈನ್ ದ ವ್ಯಾಲ್ಯೂ. ಸೊ ಬರೀ ptr float ಅಂದ್ರೆ ದಟ್ ಇಸ್ ಪಾಯಿಂಟರ್ ವೇರಿಯಬಲ್. ಅವಾಗ ಏನಾಗುತ್ತೆ, ಇಟ್ ವಿಲ್ ಕಂಟೈನ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಸೊ 2792 ಅಂತ ಬರುತ್ತೆ. ಇನ್ ದಿಸ್ ವೇ ಯು ಆರ್ ಅಲೋಕೇಟಿಂಗ್ ಎ ಮೆಮೊರಿ ಫಾರ್ ಸಿಂಗಲ್ ವೇರಿಯಬಲ್. ಓಕೆ, so next by using malloc how you are allocating a memory for array. array ಹೆಂಗೆ ನೀವು ಮೆಮೊರಿ ಅಲೋಕೇಟ್ ಮಾಡ್ತೀರಾ ಅಂತ ನೋಡೋಣ. ಸೊ ಸಿಂಗಲ್ ವೇರಿಯಬಲ್ ಗೆ ಅಲೋಕೇಟ್ ಮಾಡಿದ್ರೆ by using malloc how you are going to allocate a memory for array. ಸೊ ಸೇಮ್ ಹ್ಯಾಶ್ ಇನ್ಕ್ಲೂಡ್ stdio.h stdlib.h ಇರುತ್ತೆ. ಅದಾದ ತಕ್ಷಣ ಒಂದು ಕಾಲ್ ಮಾಡ್ತಾರೆ, void memory allocation for array
ಯೂಸಿಂಗ್ ಮೆಲಾಕ್. ಇದು ಒಂದು ಫಂಕ್ಷನ್. ಯೂಸಿಂಗ್ and then void main. So void main ಅಲ್ಲಿ again printf, so clear screen ಇರುತ್ತೆ. clear screen, printf memory allocation for array using malloc. ಅವಾಗ ಫಂಕ್ಷನ್ ಕಾಲ್ ಆಗುತ್ತೆ. ಏನಂತ? void memory allocation for array using malloc ಅಂತ. using malloc. So get ch and then close. So see here void main ಅಲ್ಲಿ ಏನು ಕಾಲ್ ಮಾಡಿದ್ದಾರೆ? clear screen and then ಒಂದು printf ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಏನಂತ? ಮೆಮೊರಿ ಅಲೋಕೇಶನ್ ಫಾರ್ ಅರೇ ಯೂಸಿಂಗ್ ಮೆಲಾಕ್ ಅಂತ. ಅಂದ್ರೆ ಅರೇಗೆ ನೀವು ಮೆಮೊರಿ ಅಲೋಕೇಟ್ ಮಾಡ್ತಿದ್ರ. ಯೂಸಿಂಗ್ ಮೆಲಾಕ್ ಅಂದ್ರೆ ಡೈನಮಿಕಲಿ ಯು ಆರ್ ಅಲೋಕೇಟಿಂಗ್ ಎ ಮೆಮೊರಿ ಡ್ಯೂರಿಂಗ್ ರನ್ ಟೈಮ್. ಓಕೆ, ಅಂಡ್ ದೆನ್ ಒಂದು ಫಂಕ್ಷನ್ ಕಾಲ್ ಮಾಡ್ತಿದ್ರೆ ಗೆಟ್ ಸಿ ಎಚ್. ಸೊ ಫಂಕ್ಷನ್ ಒಳಗಡೆ ಏನ್ ಕೋಡ್ ಇರುತ್ತೆ ಅಂತ, ಈ ಫಂಕ್ಷನ್ ಕಾಲ್ ಆದ ತಕ್ಷಣ ಈ ಫಂಕ್ಷನ್ ಕಾಲ್ ಆಗುತ್ತೆ. ವಾಯ್ಡ್ ಮೆಮೊರಿ ಅಲೋಕೇಶನ್ ಫಾರ್ ಅರೇ ಯೂಸಿಂಗ್ ಮೆಲಾಕ್ ಅಂತ. ಸೊ ಅವಾಗ ಈ ಫಂಕ್ಷನ್ ನಲ್ಲಿ ಏನೇನಿರುತ್ತೆ ನೋಡೋಣ. int num I star ptr. okay, printf enter number of elements. okay, and then scanf %d and then address num. okay, next you are allocating ptr is equal to int star malloc. so num into size of int. so if ptr equal to null, printf memory not allocated, memory not allocated ಅಂತ ಪ್ರಿಂಟ್ ಆಗುತ್ತೆ. else so printf enter number of elements, so for I is equal to 0, I less than num, I plus plus. so scanf %d and then ptr plus I. ಸೊ ಇದು ಫಸ್ಟ್ ನೋಡೋಣ. ಇದು ಕಂಪ್ಲೀಟ್ ಆಗಿಲ್ಲ ಪ್ರೋಗ್ರಾಮ್, ಇದನ್ನ ಇಷ್ಟನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಏನಂತ ಬರುತ್ತೆ ಔಟ್ಪುಟ್? ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು ಅಂದ್ರೆ ಅರೇ ಎಲಿಮೆಂಟ್ಸ್ಗೆ ನೀವು ಮೆಮೊರಿ ಅಲೋಕೇಟ್ ಮಾಡ್ತಿದ್ದೀರಾ. ಅಂದ್ರೆ ಅರೇ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರಬೇಕು ಅಂತ, ಅದಕ್ಕೆ ಏನಂತ ಕೇಳ್ತಿದೆ ಅದು? ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳುತ್ತೆ. ಸೊ ಔಟ್ಪುಟ್ ಇಲ್ಲಿ ಬರೀತೀನಿ ನಾನು. ಸೊ ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ನಾವೇನ್ ಕೊಡ್ತೀವಿ? ಫಾರ್ ಎಕ್ಸಾಂಪಲ್ ನಾನು 2 ಅಂತ ಕೊಟ್ಟೆ. ಸೊ ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಕೊಟ್ಟಿದ್ದೀನಿ? 2. ಅದು ಯಾವ ವೇರಿಯೇಬಲ್ಗೆ ರೀಡ್ ಆಗುತ್ತೆ? ಸೊ ನಮ್ ಇಸ್ ಈಕ್ವಲ್ ಟು ಏನಾಯ್ತು ಇವಾಗ? 2 ಆಯ್ತು. ಸೊ ನೆಕ್ಸ್ಟ್ ಯು ಆರ್ ಅಲೋಕೇಟಿಂಗ್ ಎ ಮೆಮೊರಿ ಫಾರ್ ಅರೇ. ಅಂದ್ರೆ ಅರೇಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ ಅಷ್ಟಕ್ಕೆ ನೀವು ಮೆಮೊರಿ ಅಲೋಕೇಟ್ ಮಾಡಬೇಕು. ಸೊ ಅರೇಯಲ್ಲಿ ಯಾವ ತರ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡ್ತೀರಾ? ಇಂಟೀಜರ್ ವ್ಯಾಲ್ಯೂಸ್ ನ. ಅದಕ್ಕೆ ಇಂಟೀಜರ್ ಟೈಪ್ ಕೊಟ್ಟಿದೀವಿ, ಇಂಟ್ ಸ್ಟಾರ್ ಅಂತ. ಮೆಲಾಕ್ ಅಂದ್ರೆ
ಯು ಆರ್ ಅಲೋಕೇಟಿಂಗ್ ಎ ಮೆಮೊರಿ ಫಾರ್ ಅರೇ ಅಂತ. ಸೊ ನಮ್ ಅಂದ್ರೆ ಎಷ್ಟು 2. ಎಷ್ಟು ಅರೇಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 2 ಇಂಟು ಸೈಜ್ ಆಫ್ ಇಂಟ್ ಎಷ್ಟು 4. ಸೊ 4 bytes ಆಫ್ ಮೆಮೊರಿ ಅಲೋಕೇಟ್ ಆಯ್ತು. ಅದು ಎಲ್ಲಿಗೆ ಅಸೈನ್ ಆಗಿದೆ PTR ಗೆ. ಸೊ PTR ಇಸ್ ಈಕ್ವಲ್ ಟು 4. ಓಕೆ, ಅರ್ಥ ಆಯ್ತಾ? ಅರೇಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 2 ಎಲಿಮೆಂಟ್ಸ್ ಇದೆ. ಸೊ 2 ಎಲಿಮೆಂಟ್ಸ್ ನಾವು ಸ್ಟೋರ್ ಮಾಡಬೇಕು ಅಂದ್ರೆ ಎಷ್ಟು ಬೈಟ್ಸ್ ಆಫ್ ಮೆಮೊರಿ ಬೇಕು 4 bytes ಆಫ್ ಮೆಮೊರಿ ಬೇಕು. ಈಗ ಅಲೋಕೇಟ್ ಆಯ್ತು. ಅದು ಯಾವ ವೇರಿಯೇಬಲ್ಗೆ ಅಲೋಕೇಟ್ ಆಗಿದೆ PTR ಗೆ ಅಲೋಕೇಟ್ ಆಗಿದೆ. ಇಫ್ PTR ಈಕ್ವಲ್ ಟು ನಲ್ಲ ನೋಡಿ 4 ಈಕ್ವಲ್ ಟು 0 ನಾ ನೋ. ಅವಾಗ ಏನಾಗುತ್ತೆ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಎಂಟರ್ ಎಲಿಮೆಂಟ್ಸ್, ನಂಬರ್ ಅಲ್ಲ, ಎಂಟರ್ ದ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡ್ತಾ ಹೋಗ್ತಾರೆ. ಎಂಟರ್ ದ ಎಲಿಮೆಂಟ್ಸ್. ಸೊ ನೀವು ಮೋರ್ ದ್ಯಾನ್ 1 ಎಲಿಮೆಂಟ್ಸ್ ನ ನೀವು ಇನ್ಸರ್ಟ್ ಮಾಡಬೇಕು ಅಂದ್ರೆ ಫಾರ್ ಲೂಪ್ ಯೂಸ್ ಮಾಡ್ತೀರಾ. I is equal to 0, 0 ಲೆಸ್ ದ್ಯಾನ್ ನಮ್ಮ ನೋಡ್ರಿ 0 ಲೆಸ್ ದ್ಯಾನ್ 2 ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ ಸ್ಕ್ಯಾನ್ ಎಫ್ %d PTR ಪ್ಲಸ್ I. ಸೊ ಆ ಪೊಸಿಷನ್ಗೆ ಅದು ಇದಾಗ್ತಾ ಹೋಗುತ್ತೆ. ಸೊ PTR ಪ್ಲಸ್ I ಅಂದ್ರೆ ಏನು PTR ಪ್ಲಸ್ 0. ಸೊ ಇಲ್ಲಿಗೆ ಯಾವ ಎಲಿಮೆಂಟ್ ಇನ್ಸರ್ಟ್ ಆಯ್ತು 1 ಇನ್ಸರ್ಟ್ ಆಯ್ತು. ಅಗೇನ್ I ಪ್ಲಸ್ ಪ್ಲಸ್ I ಇವಾಗ ಏನಾಯ್ತು 1 ಲೆಸ್ ದ್ಯಾನ್ 2 ಕಂಡೀಷನ್ ಟ್ರೂ. ಅವಾಗ ಸ್ಕ್ಯಾನ್ ಎಫ್ %d. ಸೊ PTR ಪ್ಲಸ್ 1 ಗೆ ಯಾವ ಎಲಿಮೆಂಟ್ ಇನ್ಸರ್ಟ್ ಆಯ್ತು 2 ಇನ್ಸರ್ಟ್ ಆಯ್ತು. ಓಕೆ, ಸೊ ದಿಸ್ ಇದಿಷ್ಟು ಅರ್ಥ ಆಯ್ತಲ್ಲ. ಅಂದ್ರೆ ಯು ಆರ್ ರೀಡಿಂಗ್ ಸ್ಕ್ಯಾನ್ ಎಫ್ ಅಂದ್ರೆ ಏನು ಯು ಆರ್ ರೀಡಿಂಗ್ ದ ಅರೇ ಎಲಿಮೆಂಟ್ಸ್. ಸೊ ಯಾವುದು PTR ಪ್ಲಸ್ 0 ಅಂದ್ರೆ 1, PTR ಪ್ಲಸ್ 1 ಅಂದ್ರೆ 2. ಓಕೆ, ನೆಕ್ಸ್ಟ್ ಉಳಿದಿದ್ದು ನೋಡೋಣ. So next continuation program for I is equal to 0, I less than num and then I plus plus. So printf element %d stored in %d. So star PTR plus I, comma PTR plus I. Okay. So next free of PTR and then close. So ಇಲ್ಲಿ ಏನು ಹೇಳ್ತಿದ್ದಾರೆ I is equal to 0, 0 less than 2 ಕಂಡೀಷನ್ ಟ್ರೂ ಇದೆ. ಅವಾಗ ಪ್ರಿಂಟ್ ಆಗುತ್ತೆ ಏನಂತ ಎಲಿಮೆಂಟ್ %d stored in %d. ಸೊ ಫಸ್ಟ್ ಪರ್ಸೆಂಟೇಜ್ ಏನಿದೆ ಸ್ಟಾರ್ PTR ಪ್ಲಸ್ I. ಸ್ಟಾರ್ ಬಂತು ಅಂದ ತಕ್ಷಣ ನಿಮಗೆ ಏನಿರುತ್ತೆ ವ್ಯಾಲ್ಯೂ. ಸೊ ಸ್ಟಾರ್ PTR ಪ್ಲಸ್ I ಅಂದ್ರೆ I ಎಷ್ಟಿದೆ ಇವಾಗ 0. ಅಲ್ಲಿ ಯಾವ ಎಲಿಮೆಂಟ್ ಸ್ಟೋರ್ ಆಗಿದೆ 1. ಸೊ ಈಸ್ ಪರ್ಸೆಂಟೇಜ್ ಅಂದ್ರೆ ಸ್ಟಾರ್ ಫಸ್ಟ್ ಏನಿದೆ ಸ್ಟಾರ್ PTR ಪ್ಲಸ್ I. ಸೊ ವ್ಯಾಲ್ಯೂ ಏನಿದೆ ಇಲ್ಲಿ 1 ಸ್ಟೋರ್ಡ್ ಇನ್ ಸೆಕೆಂಡ್ % ಡಿಗೆ ಏನಿದೆ PTR ಪ್ಲಸ್ I ಮಾತ್ರ ಇದೆ. ಸೊ ಏನು ಇಲ್ಲ ಅಂದ್ರೆ ಅಲ್ಲಿ ಏನಿರುತ್ತೆ ಅಡ್ರೆಸ್. ಸ್ಟಾರ್ ಇದ್ರೆ ವ್ಯಾಲ್ಯೂ ಇರುತ್ತೆ. ಬರೀ ಪಾಯಿಂಟರ್ ವೇರಿಯೇಬಲ್ ಅಂದ್ರೆ ಇಟ್ ವಿಲ್ ಕಂಟೈನ್ ದ ಅಡ್ರೆಸ್ ಆಫ್ ವೇರಿಯೇಬಲ್. ಸೊ 1 ಯಾವ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿದೆ ಫಾರ್ ಎಕ್ಸಾಂಪಲ್ 2782 ಈ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿದೆ. ಓಕೆ, ನೆಕ್ಸ್ಟ್ I ಪ್ಲಸ್ ಪ್ಲಸ್ I ಇವಾಗ ಇನ್ಕ್ರಿಮೆಂಟ್ ಆಯ್ತು 1 ಲೆಸ್ ದ್ಯಾನ್ 2. ಸೊ ಅವಾಗ ಮತ್ತೆ ಪ್ರಿಂಟ್ ಆಗುತ್ತೆ ಔಟ್ಪುಟ್ ಏನಂತ ಎಲಿಮೆಂಟ್ %d. ಸೊ ಫಸ್ಟ್ %d ಅಲ್ಲಿ PTR ಪ್ಲಸ್ 1 ಇವಾಗ I ವ್ಯಾಲ್ಯೂ ಎಷ್ಟಿದೆ 1, PTR ಪ್ಲಸ್ 1 ಅಂದ್ರೆ ಇಲ್ಲಿ ಯಾವ ಎಲಿಮೆಂಟ್ ಸ್ಟೋರ್ ಇರುತ್ತೆ 2 ಸ್ಟೋರ್ಡ್ ಇನ್ PTR ಪ್ಲಸ್ I ಅಂದ್ರೆ ಅದು ಬರೀ ಅಡ್ರೆಸ್ ಫಾರ್ ಎಕ್ಸಾಂಪಲ್ 2784. ಸೊ ನೆಕ್ಸ್ಟ್ I ಇನ್ಕ್ರಿಮೆಂಟ್ 2 ಲೆಸ್ ದ್ಯಾನ್ 2 ನಾ ನೋ. ಸೊ ಅವಾಗ ಇಟ್ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಫ್ರೀ ಆಫ್ PTR ಅಂದ್ರೆ PTR ಅಂದ್ರೆ ಎಷ್ಟು 4 bytes ಆಫ್ ಮೆಮೊರಿ ಅಲೋಕೇಟ್ ಆಗಿತ್ತು. ಆ ವರ್ಕ್ ಮುಗಿದ ತಕ್ಷಣ ಫ್ರೀ ಅಂದ್ರೆ ಏನು ಡಿಅಲೋಕೇಟ್ ಮಾಡುತ್ತೆ. ಸೊ ಅದನ್ನ ಮೆಮೊರಿನ ಡಿಅಲೋಕೇಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಅಲೋಕೇಟಿಂಗ್ ಎ ಮೆಮೊರಿ ಫಾರ್ ಸಿಂಗಲ್ ವೇರಿಯೇಬಲ್ ಅಂಡ್ ಅರೇ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಸ್ಟಾರ್ PTR ಅಂತ ಬಂದ ತಕ್ಷಣ ನೀವು ವ್ಯಾಲ್ಯೂ ಬರಿಬೇಕು. ಬರೀ PTR ಪಾಯಿಂಟರ್ ಇದ್ರೆ ಅಡ್ರೆಸ್ ಇರುತ್ತೆ.
Understood? So in this way you are allocating a memory for single variable and the array by using malloc. Okay, in the next class let's see the calloc function, next library function. Okay, thank you.